ಅಣ್ಣ ನೀರ ಊಟ ತಂದಿಟ್ಟಿನಣ್ಣ ನೀವು ಊಟ ಮಾಡೋಗಿ ನಾ ಅಷ್ಟು ಮಟ್ಟ ಇವ್ನು ನೋಡ್ಕೋತೀನಿ. ಬೇಡಪ್ಪ ನೀನು ಅಪ್ಲಿಕೇಶನ್ ಹಾಕೋದೈತಿ ಅಂತಿಲ್ಲ, ಅದು ಆ ಕೆಲಸ ಮಾತ್ರ ಮಾಡು. ಇದನ್ನೆಲ್ಲ ನಾ ಮಾಡ್ಕೋತೀನಿ. ಅಣ್ಣ ಅದು ಅಪ್ಲಿಕೇಶನ್ ಇಕ್ಕಟ್ಟು ಹಾಕಿ ಬರುತ್ತೆ, ಇದನ್ನ ಆಟೋಮೆಟಿಕ್ ಮಾಡಿ ನೀವು ಊಟ ಮಾಡೋಗಣ್ಣ. ಅದೆಲ್ಲ ಏನು ಮಾಡಿ ನೀನು ನೌಕರಿ ಎತ್ತ ಆ ಕೆಲಸ ಮಾಡು. ಇದನ್ನೆಲ್ಲ ನಾ ಮಾಡ್ಕೋತೀನಿ. ಹೋಗಪ್ಪ ನೀ ಅದನ್ನು ಮಾಡ್ಕೊಳಕ್ಕೆ ಹೋಗಿ ನೀ. ಆಯ್ತಣ್ಣ ಹೋಗಿ ಬರ್ತೀನಣ್ಣ. ಅಣ್ಣ ಯಾಕೋ ಅಣ್ಣ ಬೆಳಗ್ಗೆ ಏನ ಎಷ್ಟು ಜಲ್ದಿ ನೀರುಳ್ಳಿ ಇಟ್ಟು ನಾಷ್ಟ ಮಾಡತ್ತೀರಿ? ನಾಷ್ಟ ಮಾಡಕತ್ತಿಲ್ಪ, ಅಡುಗೆನ ಮಾಡಕತ್ತೀನಿ. ನಿನ್ನ ಸಂಬಂಧ ನಾಷ್ಟ ಮಾಡಿ ಯಾವಾಗೋ ಇಟ್ಟು ನಾನು. ಏನಣ್ಣ ನೀನು ಅಪ್ಪ ಅಂದ ಇದ್ದಾಗಿಂದ ಎಷ್ಟು ಚೆನ್ನಾಗಿ ನೋಡ್ಕೊಳತ್ತೀರಿ ನನ್ನ. ಅಪ್ಪ ಅಮ್ಮನ ಕೊರತೆ ಅನ್ನೋದು ಮರೆಸ್ಬಿಟ್ಟಿರಿ. ಈಗ ಕಷ್ಟ ಅಲ್ಲಪ್ಪ, ಇದು ನನ್ನ ಕರ್ತವ್ಯ ಐತಿ, ನನ್ನ ಕೆಲಸ ಐತಿ. ಅಪ್ಪ ಅಮ್ಮಗ ನಾ ಮಾತು ಕೊಟ್ಟು ನೀನು ಚಂದಾಗಿ ನೋಡ್ಕೊತಂತೇಳಿ ಆ ಡ್ಯೂಟಿನ ನಾ ಮಾಡಕತ್ತಾನ. ಹೆಚ್ಚಿಗೆ ತೆರಿಗೆ ಕೆಡ್ಸ್ಕೊಳ್ಬೇಕಪ್ಪ. ಏನಣ್ಣ ಅತ್ತಿಗೆ ತವ್ರ ಮನೆ ಹೋಗಿ 5-6 ವರ್ಷ ಆಯ್ತು. ಈಗ ಆಕಿ ಅಲ್ಲಿ ಬಾ ಅಂದ್ರು ನೀನೋ ಹೋಗಲಿ. ನನ್ನ ಸಲುವಾಗಿ ಮನೆಯಾಗ ಈ ಮನೆ ದುಡ್ಕೊಂತ ಒಬ್ಬ ಹೆಂಗಣ್ಣ ನೀನು ಎಷ್ಟಾರ ಪ್ರೀತಿಗೆ ಬಂದ್ಯಣ್ಣ. ನೋಡಪ್ಪ ಆಕಿ ಹೋದಾಕಿ ಹೋಗಿ ತವ್ರ ಮನೆಗೆ ನನಗ ಅಲ್ಲಿ ಬಾ ಅಂತಾರ. ನಾ ಈ ಹೊಲ ಮನೆ ಬಿಟ್ಟು ಕೆಲಸ ಎಲ್ಲ ನೀನು ನೋಡ್ಕೊಳ್ ಬಿಟ್ಟು ಅಲ್ಲೇ ಹೋಗಿರೋದಂದ್ರೆ ಹಂಗೆ ಇದನ್ನ ಯಾರು ನೋಡ್ಕೊಳ್ಳೋರು? ಏನು ಮಾಡಕ್ಕೆ ಬಿಡೋರಪ್ಪ. ನಾನು ನಿಂದ ನೋಡ್ಕೋದು ನನ್ನ ಕರ್ತವ್ಯನೂ ಐತಿ, ನನ್ನ ಕೆಲಸ ಐತಿ. ಅದ್ರ ಬಗ್ಗೆ ನೀವು ಹುಡುಕಿದ್ದು ಯಾವುದೂ ತಲೆ ಕೆಡಿಸ್ಕೊಬೇಡಪ್ಪ. ನಾ ಎಲ್ಲ ಏನು ಮಾಡ್ತಾನೆ, ಯಾಕಷ್ಟು ತಲೆ ಕೆಡಿಸ್ಕೋತಿ? ತಲೆ ಕೆಡಿಸ್ಕೊಬೇಡ ಆಯ್ತಾ? ಹೌದಣ್ಣ, ಆದ್ರೂ ನೀ ಅಪ್ಪ ಅಮ್ಮಗಿಂತ ಕಡಿಮೆ ಇರ್ತವನ? ಏನಿರ್ತಾವಪ್ಪ, ಅಂತೂ ಇಂತೂ ಡಿಗ್ರಿ ಮುಗಿದು 2-3 ವರ್ಷ ಆತ್ಪ. ಎಲ್ಲಾರು ಒಂದು ಕೆಲಸ ನೋಡು, ಚಲೋ ಹುಡುಗಿ ನೋಡಿ ಮದುವೆ ಮಾಡಿಬಿಡ್ತಾನೆ. ಯಾಕೋ ಅಣ್ಣ ನೀ ಮದುವೆ ಸುದ್ದಿ ಎದ್ದು ಬೇಡ ನಮಗ. ಮದುವೆ ಅಂದ್ರೆ ಹುಡುಗ ಬೀಳ್ತೀಯಲ್ಲು ಯಾಕೆ? ಯಾಕೆ ಮದುವೆ ಸುದ್ದಿ ಎದ್ದು ಬೇಡ ನೀನ. ಯಾಕೋ ಜೀವನದಾಗ ಮದುವೆ ಆಗಬೇಕಪ್ಪ. ಇಲ್ಲ ಈ ನೀವು ವೈನಿ ನೋಡಿ, ನೀನಾಗಿ ಮದುವೆ ಆಗಿ ಅಷ್ಟು 5-6 ವರ್ಷ ಆತೀಗ. ವೈನಿ ನೋಡಿ ಬಿಡ್ಕೊಟ್ಟು ಹೋಗ್ಬಿಟ್ಟಾಳೆ. ಈಗ ಮನ್ಯಾಗ ಬಂದಿದ್ರು ತಗರಾರ ಮಾಡ್ತಿದ್ರು. ನೋಡಪ್ಪ ಆಕಿ ನನಗ ಬಂದ ನೀರಂದ ನನಗ ಅಲ್ಲಿ ಹೋಗಾಕ್ ಮನಸ್ಸಿದ್ದೀನಿ. ಎಲ್ಲ ಬಿಟ್ಟ ನೋಡು ಆಕಿ ತಿಳ್ದಾಗ ಬರ್ತಾಳ. ಆಕಿದು ವಿಚಾರ ಬಿಟ್ಟು ಬಿಡಿಗ್ ನೀ. ಹಾಕಿದ್ ಬಿಡು. ಇಲ್ಲ ಪಕ್ಕದ ಮನೆಗೆ ಶಿವಪ್ಪನ್ ನೋಡ್ಲಾ, ಅವನು ಮದುವೆ ಆಗೋದ್ ಮುಂಚೆ ಎಷ್ಟು ಚಂದ ಇದ್ದಾವ. ಕರ್ಕೊಂಡು ಬ್ಯಾರೆ ನೀ ಹೇಳ್ತೇನ. ಮತ್ ಹೌದು ಅವ್ನು ನೋಡಿ ಅಪ್ಪ ಅಮ್ಮಗೆ ಸ್ವಲ್ಪ ಹೆಲ್ಪ್ ಎಲ್ರು ಹಂಗೆ ಇರೋದು. ಎಲ್ರು ಹಂಗೆ ಇರೋದಿಲ್ಲ. ಎಲ್ಲ ತಿಳ್ಕೊಂಡು ತಪ್ಪು ಕಲ್ಕೊಂಡಿಲ್ಲ. ಎಲ್ಲರೂ ಹಂಗೆ ಇದ್ರೆ ಈ ಜಗತ್ ನಡೀತಿತ್ತಾನ. ಎಲ್ಲಾರು ನಂಗಿರುವ ನಮಗ್ ಹುಡುಗಿಯಾರ ಆಗ್ಬೇಡ. ನಮ್ಮ ಮದುವೆ ಸುದ್ದಿ ಜೀವನ ಮದುವೆ ಆಗೋ ಚಲೋ ಹುಡುಗಿ ನೋಡ್ತೀನಿ. ಬಾರಲ್ಲೇ ಬಾಯಿಲೆ ಯಾಕೆ ನಾಲ್ಲ ಇದು ಮಾಡ್ತೀನಿ. ಬಾ ನೀನು ಚಂದಂಗಿ ನೀ ಯಾವ್ದಾರ ಒಂದು ಇದನ್ನ ಕಟ್ಟಿ ಪಾಸ್ ಆಗಿ ಪರೀಕ್ಷೆ ಕಟ್ಟಿ. ಸುಶೀಲ್ ಬಾರ ದೋಸ್ತ, ಬಾರು ಮುತ್ತು. ಬಾ 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 ಮುತ್ತು. ಸುಶೀಲ್ ಏನ ಅಣ್ಣ ತಮ್ಮನ ಮಾತು ಫುಲ್ ಜೋರ್ ಐತಲ್ಲಪ್ಪ. ಅಣ್ಣ ತಮ್ಮನ ಮಾತು ಮದುವೆ ಆಗಂದ್ರೆ ಆಗಪ್ಪ ಅಂತ ನೋಡು. ಚಲೋ ಇದಾರ ಒಂದು ದಗದ ನೋಡು, ನೌಕರಿ ನೋಡು. ಮದುವೆ ಆಗಂದ್ರೆ ವಾಡ್ ಅಂತಾನ, ಹುಡುಗಿ ಅಂದ್ರೆ ಆಗಿ ಬರೋರು ಅಂತ ಹೇಳ್ತಾನ. ಎಲ್ಲ ತಿಳಿಸಿ ಹೇಳ್ತಾನೆ. ಒಂದು ಕಪ್ ಚಾಯ್ ತಗೋರೋಣ. ಆಯ್ತಾಯ್ತು ಬಾಜೂರ್ ಬಂದಿ ಇಲ್ಲ ಯಾಕೋ ನಿಮ್ಮ ಅಣ್ಣ ಹೇಳ್ದ ಕೇಳು. ಏನ್ ಕೇಳ್ತೀವಿ ದೋಸ್ತ? ಅಲ್ಲಿ ನೋಡ, ಈಗ ನಮ್ಮ ಅಣ್ಣನ ನೋಡ, ನಮ್ಮ ಅಣ್ಣನ ಮದುವೆ ಆಗಿ ನಮ್ಮ ಅಣ್ಣಿ ತವ್ರ ಮನೆಗೆ 5-6 ವರ್ಷ ಆತೀಗ. ಇನ್ನಾಕಿ ನಾವ್ ಹೆಂಗದೀವಿ ಅಂತ ಒಂದು ಫೋನ್ ಇಲ್ಲ, ಒಂದು ಮಾತ್ರ ಒಂದು ಕತಿ ಇಲ್ಲ.
ಅದಕ್ಕೆ ಈಗ ಅಕಸ್ಮಾತ್ ನಾ ಮದುವೆ ಆದ ಮುಗಿದು ಹೋತ ನಾನು ನಮ್ಮ ನನ್ನ ದೂರ ಮಾಡಿದ್ರ ಅದಕ್ಕೆ ನಾವು ಒಟ್ಟ ಮದುವೆ ವಿಚಾರ ಬೇಡ. ಎಲ್ಲ ಹಂಗ ಆಗಂಗಿಲ್ಲ, ಎಲ್ಲ ಹಂಗ ಆಗುದಿಲ್ಲ. ಆದ್ರೂ ನನಗ ಮದುವೆ ಅಂದ್ರೆ ಬೇಡಪ್ಪ. ನಿನ್ಗೆ ಗೊತ್ತಾಯ್ತದ ಅವು ಬಿಡಪ್ಪ, ನನಗ್ ಗೊತ್ತೈತಿ. ಆದ್ರೆ ನನಗ ಈ 3 ಮಂದಿ ಹುಡುಗಿಯಾರ ಪ್ರಪೋಸ್ ಮಾಡ್ರು, ನೀ ಅವ್ರಿಗೆ ಕ್ಯಾರೆ ಅನ್ಲಿಲ್ಲ. ಆದ್ರ ನಾ ಹಿಂದ್ ಹುಡುಗಿಯಾರ ಒಂದು ಅಡ್ಡಾಡ್ರು ನಮಗ್ ಬೀಳಿಲ್ಲ. ಅದೆಲ್ಲ ಬರೀ ತಲೆ ಕೆಡ್ಸೋಬೇಡ. ನಿಮ್ಮ ಅಣ್ಣನ ಮಾತು ಕೇಳಟ. ಬೇಡ, ಈ ಹುಡುಗಿಯಾರ ಸವಾಸ ಬೇಡ ನಮಗೆ. ಈ ಹುಡುಗಿಯಾರ ಮದುವೆ ಪ್ರೀತಿ ಪ್ರೇಮ ನಮ್ಗೇನು ಉಪಯೋಗ ಇಲ್ಲ. ನಾವ್ ಮಾಡಂಗೂ ಇಲ್ಲ ಅವನು. ಅಲ್ಲ ದೋಸ್ತ, ಮತ್ ನಾನು ಲಗ್ನ ಆಗಿ ಮತ್ ನಂದು ಚಲೋ ಇಲ್ಲ ಸಂಸಾರ ಈಗ. ನೋಡ್ಪ ನಿನ್ನಪ್ಪ ಮದುವೆ ಮಾಡ್ಯಾನ, ಇವನ್ ಬ್ಯಾರೆಗೇನು ಬೇರೆ ಆಗಿಲ್ಲ. ಹಂಗ ನಿನ್ಗೂ ಒಂದು ಮದುವೆ ಮಾಡ್ತಾರ, ಮದುವೆ ಆಗಿ ಈಗಂತೆ ಡಿಗ್ರಿ ಮುಗಿಸಿ 2-3 ವರ್ಷ ಆತ. ಯಾವಾಗ ಮದುವೆ ಆಗವ ನೀ? ಹೌದಲ್ಲ? ಹೇಳಪ್ಪ. ನೀವ ಮದುವೆ ಸುದ್ದಿ ಹಂಗ ಮಾಡ್ಕೊಂಡ್ರ ನೀವು ಆರಾಮಿರಿ, ನಾ ಹೋಗ್ತೀನಿ. ಚಾ ಕೊಡ್ದಿಕ್ಕ ಇಬ್ರು ಮಾತಾಡ್ಕೊಂಡು ಹೇಳ್ತಾನೆ ಕೇಳಿ ಕುಂದಿರ್ಲಿ. ಇನ್ನೊಂದು ಹುಡುಗಿ ಸುದ್ದಿ ಆತಂಗಿಲ್ಲ. ಇನ್ನೊಮ್ಮೆ ನೀ ಮದುವೆ ಅನ್ನೋ ತನಕ ನಾ ಮದುವೆ ಸುದ್ದಿ ಆತದ ಆತ. ಮತ್ತು ನೀನೇ ಹೇಳ. ಇಲ್ಲ, ಅವ ಯಾವಾಗ ಹುಡುಗಿ ತಾವ್ ನೋಡ್ಕೋತಾನಲ್ಲ ಮುಂದ ಸುಮ್ಮನೆ ಯಾಕೆ ಸುಮ್ಮನೆ ಮದುವೆ ಸುದ್ದಿ ಆತ ನನ್ನ ಜೋಡಿ ಏನು ಅಲ್ಲೋ ಏನು ನೀವು ಇಂಥ ವಯಸ್ಸಾಗ ಕೊಡ್ಪ ತಂದೆ ಬಿಟ್ಟಾನ. ಹ್ಞೂ ನೀವು ಕುಡಿಯಲ್ಲ? ನಾನು ಒಳಗೆ ಇನ್ನ 10-12 ಕಪ್ಪತ್ತು ಯಾರು ಬರ್ತಾರಪ್ಪ ಅವ್ರೆಲ್ಲ ಕೊಡ್ಬೇಕು. ನಾ ಒಳಗೆ ನೋಡಿ ಮನೆ ಎಲ್ಲ ಕಾಳಜಿ ಮಾಡ್ತಾನ, ಅವನ ಬಗ್ಗೆ ಕಾಳಜಿ. ನಮ್ ಅಕಸ್ಮಾತ್ ನಾನ್ ಮದುವೆ ಆದ ನಮ್ ಹುಡುಗಿ ನನ್ನ ದೂರ ಮಾಡಿದ್ರಿ. ಅಲ್ಲೋ ನಿಮ್ಮ ಅಣ್ಣ ವಯಸ್ಸಾದ್ಮಾಕ ಚಾಪುಡಿ ದೋಸ್ತ ಆರೋಗ್ಯ ಚಾಪುಡಿ ಏನು ಮತ್ ಮನ್ಯಾಗೆಲ್ಲ ಕೆಲಸ ಮಾಡಕ್ ಮಾಡ್ತೀವಿ. ಕುಡಿ ಚಾಪುಡಿ ಹೋಗ್ನಂತ. ಅಣ್ಣ ಹೋಗ್ಬರ್ತೀರಿ ಅಣ್ಣ? ಕುಂದ್ರಿ, ಇನ್ನೊಂದಿಟ್ಟ ನಾಷ್ಟ ಮಾಡಿ ಹೋಗಂತ್ರಿ. ನಾಷ್ಟ ಮಾಡಿ ಹೋಗ್ತ ಕುಂದ್ರಿ. ಇಲ್ಲ ಅಣ್ಣ, ಬಾ ಮಾಡ್ತಾರ ಹೋಗ್ತೀನಿ. ಬಾ ಕಲ್ಲಪ್ಪ, ನಮಸ್ಕಾರ. ಬಾ ಮಾನ್ಯ ರೊಕ್ಕದ ಅಡಿಸಿನ ಸಂಬಂಧ ಕೊಡಕಂತ ಬಂದೆ. ಆಯ್ತು ಕೊಡಂತೆ ಬಾ, ಕುಂದ್ರು ಬಾ ಕುಂದ್ರು ಬಾ. ಇಲ್ರಿ ಅರ್ಜೆಂಟ್ ಬಾ ಕುಂದ್ರ ಹೋಗಂತೆ ಬಾ. ಬಂದಾಗ ನಮ್ಗೆ ಬಿಡುಗರು ನೋಡ್ರಿ ಸರ್. ನೀವು ಏನು ಮಾಡ್ತೀರಿ? ಒಬ್ಬರು ಮೊದಲ ಮಾನ್ಯ ಕೊಟ್ಟದ್ದು ರೊಕ್ಕದ ನಿಮ್ಗೆ ಒಪ್ಪಿಸ್ತಂದ್ರಿ. ಭಾಳ ಕಷ್ಟಕ್ಕೆ ಸಹಾಯ ಮಾಡಿ ನೀವು ರೊಕ್ಕ ಮೊದಲು ತೋರಿ. ಆಯ್ತು ಕಣಪ್ಪ, ರೊಕ್ಕ ಸಾಯೋದು ಏನಿಲ್ಲ, ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು. ಅವಾಗ ನಿಮ್ಗೆ ದೊಡ್ಡ ಗುಣ ರೀ ಸೆಟ್ರ. ಅದ್ರಾಗ ಏನು ದೊಡ್ಡ ಗುಣ ಬಂತು ಕಲ್ಲಪ್ಪ. ನೀ ಕಷ್ಟದಾಗ ನಾ ಸಹಾಯ ಮಾಡಬೇಕು, ನಾ ಕಷ್ಟದಾಗಿದ್ದಾಗೆ ಸಹಾಯ ಮಾಡಬೇಕು. ಅದ್ರಾಗೆ ಅಂತ ದೊಡ್ಡ ಗುಣ ಬಂತು. ಹೌದು ಸೆಟ್ರ, ನೀವು ಹೇಳಿದ್ದು ಕರೀರಿ. ನಾವು ಈಗಿನಿಂದ ಏನ್ರಿ ಮಾಡಕತ್ತಿದ್ದು ಹಣಕಾಸಿನ ಮೊದ್ಲೇಕಿಂದನ ನೀವು ನಮ್ಗೆ ಕೊಡ್ತೀವಿ, ನಾವು ನಿಮ್ಗೆ ಕೊಡ್ತೀವ. ಬಿಡ್ರಿ ಸೆಟ್ರ, ರೊಕ್ಕ ಚೆಂದಾಗಿ ನಿಲ್ಲಿಸೋದು. ಸ್ವಲ್ಪ ಒಂದು ಹೊಲಕ್ಕೆ ಹೋಗಿ ಬರ್ಬೇಕು ಅದಕ್ಕೆ. ಅವೇನು ರೊಕ್ಕ ಕರೆಕ್ಟ್ ಇರ್ತಾವ ಕಲ್ಲಪ್ಪ. ನಿನ್ನ ಮ್ಯಾಗ ನಂಬಿಕೆ ವಿಶ್ವಾಸ ಐತಲ್ಲ, ನಂಬಿಕೆ ವಿಶ್ವಾಸ ಐತಲ್ಲ. ಆಯ್ತು ಸೆಟ್ರ, ನಮ್ಮ ಚಿಕ್ಕ ಭಾಳ ಖುಷಿ ಅನಿಸ್ತೀರಿ. ನಡೀತೇನೆ ಹೊಲ ಕಟ್ಟೋದು ಬರ್ತಂದ್ರಿ. ಆಯ್ತು ಕಲ್ಲಪ್ಪ, ಹೊರ ಕಡೆ ಹೋಗವ. ಹ್ಞೂ ಸೆಟ್ರ, ಹೋಗಿ ಬರ್ತಂದ್ರಿ. ಆಯ್ತು, ಮತ್ತೆ ಬಂದು ಭೇಟಿ ತೋರಿ. ಆಯ್ತು ಹೋಗಿ ಬಾ. ನಾವು ಬರ್ತೀವಿ, ನೀವು ಭೇಟಿ. ಆಯ್ತು ಹೋಗಿ ಬಾ ಕಲ್ಲಪ್ಪ. ಏನಪ್ಪಾ ದೋಸ್ತ, ನಿನ್ ಕೆಲಸದೇ ವಿಷಯ ಏನಾತ? ಕೆಲಸ ಟ್ರೈ ಮಾಡತ್ತೀನಿ. ಯಾವಾರ ಸಿಕ್ಕೊಂಡ್ರೆ ಹಂಗೆ ಸಿಗಲ್ಕೈತ್ಲ ನಮ್ಮ ಒಕ್ಕಲ್ತನ, ಅದನ್ನ ಮಾಡ್ಕೊಂಡು ಹೋಗುದು. ಎಲ್ಲ ಸಾಲಿ ಕಲ್ತೀನಿ ಒಕ್ಕಲ್ತನ ಮಾಡೋದು ದೋಸ್ತ. ಒಕ್ಕಲ್ತನ ಹಗರ್ತೀವಿ. ಈಗ ಗೌರ್ಮೆಂಟ್ ಜಾಬ್ ಮಾಡಕತ್ತಿ ಅಂತ ತಿಳ್ಕೊನಿ, ಮನೆಯವ್ರ ಹೊಟ್ಟೆ ಅಷ್ಟ ತುಂಬಿಸ್ಬೋದ. ಅದ ಒಕ್ಕಲ್ತನ ಮಾಡಿ ನಮ್ದು ಅಷ್ಟೇ ಅಲ್ಲ, ಮತ್ತು ನಮ್ಮ ದೇಶದಾಗ ಎಷ್ಟು ಜನ ಅದಾರ ಅವ್ರು ಕೆಲವಷ್ಟು ಮಂದಿ ಹೊಟ್ಟೆ ತುಂಬಿಸ್ಬೋದು. ನಾವು ಅಷ್ಟು ಹಗರ್ ತಿಳಿಬೇಡ ಒಕ್ಕಲ್ತನ ಅದನ್ನ. ಹಲೋ ಹಲೋ ಹಲೋ, ಯಾರ್ರೀ? ಸುಶೀಲ್, ಹೇಗಿದೆಯಾ? ನಾ ಹೇಗಿದ್ರೆ ನಿಮ್ಗೇನು ರೀ? ನಮ್ಮ ನಂಬರ್ ಯಾರು ಕೊಡ್ರಿ ನಿಮಗೆ? ಹೇಳ್ರಿ ಫೋನು, ನಾವು ಹುಡುಗಿಯರ ಜೋಡಿ ಮಾತಾಡಲ್ಲ. ತಿನ್ನೋಕೆ ಬರ್ತಾವೆ. ಯಾರು ಹುಡುಗಿ ಅಂತ ಇದೆ? ಯಾರು ಫೋನ್ ಅದು? ಯಾವುದೋ ಹುಡುಗಿ ಫೋನ್ ಹಚ್ಚ. ಸುಶೀಲ್ ಹೇಗಿದ್ಯಾ? ನನಗೆ ಗೊತ್ತಾಳ.
ಏನು ದೋಸ್ತ ಏನು ತಿಳ್ಕೊಳ್ತೀನಿ ನೀನು ಅಂದ್ರ ನಾ ಅದನ್ನಂತೇಳಿ ಫೋನ್ ಲಗುಟ್ನ ಕಟ್ ಮಾಡಿದ್ದೆ ನೀನ ದೋಸ್ತ ನಾ ಹೆಂಗದ ನಿಮ್ಗೆ ಗೊತ್ತಲ್ಲ ನಾವು ಹುಡುಗಿಯರ ಜೊತೆ ಭಾಳ ತಲೆ ಕೆಡ್ಸಂಗಿಲ್ಲ ಮತ್ತು ಸುಶೀಲ್ ಮಾತಾಡೋಕ್ಕೆ ಇಷ್ಟ ಇಲ್ವಾ? ಫೋನ್ ಹೇಗೆ ಕಟ್ ಮಾಡ್ತಾ ಇದೀಯಾ? ಹಲೋ ಯಾರ್ರಿಪ್ಪ ನೀವು? ನಾನು ಯಾರು ಅನ್ನೋದನ್ನು ಹೇಳೋದಿಲ್ಲ, ನೀನೇ ತಿಳ್ಕೊಬೇಕು. ನೋಡಿ ನನಗೆ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇಲ್ಲ. ಸುಳ್ಳು ನಮ್ಮ ಫೋನ್ ತಲೆ ಕೆಡಿಸ್ಬೇಡ್ರಿ, ಫೋನ್ ಇಡ್ರಿ. ಯಾರು ಹುಡುಗಿ ಅಂತ ಆದಿದೆ? ಯಾರು ಮತ್ತೆ ಅದ ಹುಡುಗಿ ನೋಡೋ ಮಾರ. ಹೌದಾ? ಅಲ್ವ ನಿನ್ನ ಹೆಸರು ಆಕಿ ಹೆಂಗೆ ಗೊತ್ತ? ಏನೋ ತಿಳ್ಕೊ. ನಾನು ಸ್ವಲ್ಪ 3-4 ದಿನ ಹೊರಗೆ ಬಂದಿಲ್ಲ, ಹೊರಗೆ ಕಡೆ ಬರ್ತೀನಿ. ಆ ಶರ್ಟ್ ಎದಕ್ಕೆ ಬಂದಿದ್ರೆ ಸ್ವಲ್ಪ ಏನಂತ ತಿಳ್ಕೊಂಬಲ್ಲ. ಹೋದ ಬರ್ತಾನೆ, ದವ್ರು ಬರ್ತಾನೆ. ಹೋಗ್ಬರ್ತಾನೆ, ಹೋಗಿ ಬನ್ನಿ. ಶರ್ಟ್ ಅಂತೇಳಿ ಅಂಗಡಿ ತಪ್ಪಿಸ್ಬೇಡ. ಆಯ್ತಣ್ಣ. क्या खचाता पाइके ಒಳ್ಳೆ ಮಳೆ ಡಿಸ್ಟರ್ಬ್ ಮಾಡ್ಕೊಂತ 610 ಉಗ್ಗು ಮತ್ತು ಹಲೋ ಯಾಕ್ರಿಪ್ಪ ನಮ್ನ ಯಾಕೆ ಕಾಡತ್ತೀರಿ ನೀವು ಈ ಮನಿ? ನಾನು ಕಾಡ್ತಾ ಇಲ್ಲ, ಕಾಯ್ತಾ ಇದ್ದೀನಿ. ನೀವು ಯಾರು ಅನ್ನೋದು ಗೊತ್ತಿಲ್ಲ ನನಗೆ. ನನ್ನ ಸಲುವಾಗಿ ನೀವು ಯಾಕೆ ಕಾಯ್ತಿರ್ರಿ? ಆದರೆ ನೀನು ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಕಾಯ್ತಾ ಇದ್ದೀನಿ. ನೀವು ಈ ಥರ ಹಿಂಗೆ ನಮ್ಗೆ ಯಾರಂತ ಹೇಳಿದ್ರೆ ಹಿಂಗೆ ಕಾಡಕ್ಕೆ ನಾ ಇಲ್ಲಿ ಒಂದಿಲ್ಲ ಒಂದು ದಿವಸ ಸಾಯ್ತೀನಿ ನೋಡ್ರಿ. ಅಲ್ಲ ಸುಶೀಲ್, ನಿಮಗೆ ಹುಡುಗಿಯರಂದರೆ ಆಗಿ ಬರಲ್ಲ ಅಲ್ವಾ? ಅಂಥದ್ರಲ್ಲಿ ಹುಡುಗಿಗೋಸ್ಕರ ಸಾಯ್ತೀನಿ ಅಂತ ಹೇಳ್ತೀರಾ? ಮತ್ತೆ ಇನ್ನೇನು ಮಾಡಿದ್ರಿ ನೀವು ಈ ಮನಿ ಕಾಡಕತ್ರ? ಮತ್ತೆ ನಾ ಇನ್ನೇನು ಮಾಡಲಿ ನಾನು? ಸರಿ, ನಾನು ಕಾಡಲ್ಲ. ನಾನು ಯಾರು ಅಂತ ಹೇಳಿಬಿಡ್ಲಾ? ಜಲ್ದಿ ಹೇಳಿ ಪುಣ್ಯ ಕಟ್ಕೋರಿಪ್ಪ. ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅಷ್ಟೊಂದು ಕಾತುರನಾ? ಕಾತುರ ಅಲ್ರಿ, ಇದು ಅಚಾತುರ ಅಂತೇಳಿ ಹೇಳತ್ತೀನಿ ನಿಮಗೆ. ಹಂಗಂತೀರಿ? ಹಾಗಿದ್ರೆ ನನ್ನ ಹೆಸರು ಹೇಳಲ್ಲ. ಹೋಗಿಲ್ಲ ಏನ ಶಟ್ರ ನೀನ? ಇಲ್ಲ ನಾವಿನ್ನೂ ಹೋಗಿಲ್ಲ. ಓಕೆ ನಾನು ಹೋಯ್ ಬಾ, ಯಾಕೋ ಹೊರಗೆ ಮಳೆ ಬರೋ ಚಕ್ರಿ ಮಾಡ್ತಿದ್ನಿ ಅದಕ್ಕಾರ. ಹೋಯ್ ಬಾ ಪಾಪ, ಯಾವಾಗ ಹೋಯ್ ಬಾ. ನಾವು ದೌಡ್ ಹೋದಾನ ಬರ್ತಾನ ಹೊರಗೆ. ಏನೋ ಚಿಂತೆ ಮಾಡ್ಕೊಂಡು ಕುಂತಂಗೈತಿ. ಏನಿಲ್ಲ, ಮನ್ಸಿಗೆ ಸ್ವಲ್ಪ ಬೇಸರ ಆದಂಗೆ ಐತಾ. ಅದಕ್ಕೆ ಹಂಗೆ ಕುಂತೀನಿ. ಬೇಸರ ಆಗೈತಿ. ಹಂಗಿದ್ರೆ ಥಿಯೇಟರ್ದಾಗ ಒಂದು ಹಾರರ್ ಮೂವಿ ಬಂದ ಚಲೋದ ನೋಡಕ್ಕೆ ಫೋನ್. ಓಕೆ ಮತ್ತೀಗ ದೋಸ್ತ ಆ ಹಾರರ್ ಮೂವಿ ಮಾಡ್ತೀವಿ ಬಂತು ಹಾರರ್ ಕಾಲದ ಮತ್ತು ಅದ ಫೋನ ಅದ ಕಾಲ ಕಟ್ಟಾವಲ್ತಲ್ಲ ಈಗ. ಏನು ಇದೇ ಹುಡುಗಿ ತಿಂದು ತಿನ್ನಾಕ ಬಿಡತ್ತೆ. ಮತ್ತು ಅವೇ ಐಲಾಗ್ ಅಂತ ಹೇಳ್ಬಿಡ್ತೀನಿ. ಏನು ದೋಸ್ತ ಏನು ಮಾತಾಡ್ತೀನಿ ನೀನು? ಈ ಸಮಸ್ಯೆ ಸಂಕೋಲಗಳನ್ನು ಪಾರ ಮಾಡ್ತೇವೆ ಅಂತ ತಿಳ್ಕೊಂಡ್ರೆ ನೀವು ಅದ್ರೊಳಗೆ ಸಿಕ್ಕಿ ಸಾಯನತ್ತಿಲ್ಲ. ನೋಡಿ ಮತ್ತು ನಿಮ್ಮ ನಾಳಕ್ಕೆ ಇಷ್ಟ ಆಯ್ತು ಮತ್ತು ಅಂದ್ರೆ ಅರ್ಥ ಆಗ್ತೈತೆ ಮಾತು ಫೋನ್ ಹಚ್ಚಿ ದೋಸ್ತ. ಹಲೋ, ಏನ್ರಿಪ್ಪ ನೀವು ಸ್ವಲ್ಪ ನಮ್ಮ ನೆಮ್ಮದಿಯಿಂದ ಇಡೋದು ಬಿಡ್ತೀರಾ? ಅಂದರೆ
ನಿಮ್ಮ ಎಂದಿನ ಹಾಳು ಮಾಡ್ತಾ ಇದ್ದೀನಾ? ಮತ್ತೆ ಇನ್ನೇನು ರೀ, ಮೊನ್ನೆ ಹೆಸರು ಹೇಳ್ತಾನಂತೆ ಅರ್ಧಕ್ಕೆ ಫೋನ್ ಕಟ್ ಮಾಡಿಬಿಟ್ರೆ ಮತ್ತೆ ಕಾಲ್ ಮಾಡಿರಿ ನೀವು. ಒಂದು ಹುಡುಗಿ ಮೇಲಿನ ಮೇಲೆ ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಅಷ್ಟು ತಿಳಿಯಲ್ವಾ ನಿಮಗೆ? ಅಷ್ಟೊಂದು ದಡ್ರಿದ್ದೀರಾ ನೀವು? ನಾ ದಡ್ಡರ ಇರುವಲ್ಲಿ, ನಾ ಶಣರ ಇರುವಲ್ಲಿ, ನಿಮ್ಗೆ ಎದಕ್ಕೆ ಬೇಕ್ರಿ? ಏನು ಸುಶೀಲ್, ನೀವು ಕಾಲೇಜ್ನಲ್ಲಿ ಎಲ್ಲದರಲ್ಲೂ ಮುಂದಿದ್ರಿ. ಕಾಲೇಜ್ನಲ್ಲಿ ಎಲ್ಲ ಹುಡುಗಿಯರು ನಿಮ್ಮನ್ನ ನೋಡಿದ್ರು ಕೂಡ ನೀವು ಯಾರನ್ನೂ ತಿರುಗಿ ನೋಡ್ತಾ ಇರಲಿಲ್ಲ. ಆವಾಗಲೇ ನೀವು ನನಗೆ ಇಷ್ಟ ಆದ್ರಿ. ಏನ್ರಿ ಏನು ಮಾತಾಡ್ತಿದ್ರು? ಯಾಕೆ ಸುಶೀಲ್, ನಾನು ನಿಮ್ಗೆ ಇಷ್ಟ ಇಲ್ವಾ? ನಾನು ನಿಮ್ಮನ್ನು ಒಂದು ಬಾರಿ ನೋಡಿಲ್ಲ, ನೀವು ಇಷ್ಟ ಇಲ್ಲ ಪುಷ್ಟ ಇಲ್ಲ ಏನ್ರಿ? ನೀವು ನಮ್ಮ ಕ್ಲಾಸ್ಮೇಟ್ ನಮ್ಮ ಸಂಬಂಧಿಕರ ಅಲ್ಲ, ಮತ್ತೆ ಹಾರ್ಟ್ಮೆಂಟ್ ಅಂದರೆ ಹೃದಯದ ಗೆಳತಿ ರೀ. ಕ್ಲಾಸ್ಮೇಟ್ ಅಂತೂ ಅಲ್ಲ ಅನ್ನತ್ರಿ, ಹಾರ್ಟ್ಮೆಂಟ್ ಅಂತ. ಹಾರ್ಟ್ಮೆಂಟ್ ಹೇಳ್ರಿ ಫೋನು. ನಿಮ್ಮ ಹೃದಯದ ಗೆಳತಿ ಅಂತ. ಹೃದಯದ ಗೆಳತಿ ದೋಸ್ತ ಹೆಸರು ಹೇಳಿರಣ್ಣ? ಎಲ್ಲಿ ಹೇಳ್ತಾವ ದೋಸ್ತ, ನೀವು ಹಾರ್ಕೊಂಡು ಕುಡಿಯತ್ತಾವ. ಹಂಗಿದ್ರೆ ಫೋನ್ ತಾಯಿಲೆ ಟ್ರೂ ಕಲರ್ ಡೌನ್ ಮಾಡೋಣ. ಹೆಸರು ಹಾಕಿ ಬಯೋಡೇಟಾ ಎಲ್ಲ ಹೋಗ್ತೈತಿ. ಕಂಡು ಹಿಡಿದ ಯಾರ ನೋಡಿ ಬಿಡ್ನು ಒಂದು ಗತಿ ಕಾಡ್ಸಕತ್ತಾಳ ಮಾರಣ. ನೆಟ್ವರ್ಕ್ದಾಗ ಹೋಗಿ ಟ್ರೂ ಕಲರ್ ದಿನ ನಂಬರ್ ಯಾವ್ದಾದ್ರಾಗ? ಹಾಂ ಇದೆ ಇದ ಅಡಿಲ್ಲ ಅಲ್ಲಿ ಭಾರಿ ಇದೆ. ನೀನು ನೋಡಲ್ಲಿ ನಿನ್ನ ಹೆಸರು ಐತೆ ಸುಶೀಲ್ ಅಂತ. ಸಿಮ್ ನೀನೋ ಕೊಡಿಸ್ಕೇರಿಂದ ನಂಗೆ ಸುಳ್ಳು ಹೇಳ್ತಿ. ನಂಬರ್ ನನ್ನ ಹೆಸರು ಹೆಂಗೆ ನೋಡಲ್ಲಿ ನಿನ್ನ ಹೆಸರು ಐತೆ ನೋಡಿ ಸುಶೀಲ್ ಅಂತ ಹೇಳಿದ್ದು. ಅಲ್ಲಿ ನೀನು ಪಕ್ಕ ಅದಿ ನೀನು. ಗೊತ್ತಾತ ನೋಡಲ್ಲಿ ನನ್ನ ಹೆಸರು ಅಕ್ಕಿ ಕಡೆ ಹೆಂಗೆ ಬಂತಿದ್ದೆ? ನೀನ ಕೊಡಿಸಿ ಅದು ಬಂದತಿ. ನಿಮ್ಮ ಹುಡುಗಿ ಫೋನ್ ಹಚ್ಚಿ ನೋಡಪ್ಪ. ಮಾತಾಡಿ ಹಲೋ, ಯಾರ್ರಿಪ್ಪ ನೀವು? ನೀವೇ ನಮ್ಮ ಸಂಬಂಧಿಕರಾಗಬೇಕಾ? ಯಾರ್ರಿ ನೀವು? ಸ್ವಲ್ಪ ಹೌದು, ಸ್ವಲ್ಪ ಅಲ್ಲ. ಹಂಗಂದ್ರಿ? ನೀವು ನಿಮ್ಮ ಅಣ್ಣನ ಜೊತೆನೇ ಇದ್ದೀರಾ. ನಿಮಗೆ ಅಪ್ಪ ಅಮ್ಮ ಇಲ್ಲ, ಆದರೆ ನಿಮಗೆ ನಿಮ್ಮ ಅಣ್ಣನೇ ಎಲ್ಲ. ಅದೇ ಅಣ್ಣನ ಸಲುವಾಗಿ ಮದುವೆ ಬೇಡ ಅಂತ ಹೇಳ್ತಾ ಇದ್ದೀರಾ. ಮತ್ತು ನಿಮ್ಮ ವೈನಿ ತವ್ರ ಮನೆಗೆ ಹೋಗಿ 5-6 ವರ್ಷ ಆಯಿತು, ಇನ್ನೂ ಬಂದಿಲ್ಲ. ಆ ಕಡೆಯಿಂದ ಒಂದು ಮಾತು ಇಲ್ಲ, ಒಂದು ಕಥೆನೂ ಇಲ್ಲ. ನಿಜಾನಾ? ನೀವು ಇಷ್ಟು ಎಲ್ಲ ಹೇಳಿದ್ರೆ ನೀವು ಯಾರಂತ ಹೇಳ್ಬೇಕಾರಿ ನಮಗೆ. ಅದು ಮತ್ತು ನನ್ನ ಸಿಮ್ ನಿಮ್ಮ ಹತ್ರ ಹೆಂಗೆ ಮಾಡ್ತೀರಾ? ಏನು ನೀವು ನಮ್ಗೆ ಹೇಳಬೇಕಾ ನೀವು? ಓ ನನ್ನ ಪ್ರೀತಿಯ ಹುಡುಗ, ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡ. Unsure on how to reduce fine lines and acne marks? Only Retinol Max is your answer. It's bioavailable and penetrates 2 times more to boost skin renewal. Visibly reduces fine lines and acne marks in just 7 nights. Olay. ಹಲೋ, ನಮ್ಮ ಬಗ್ಗೆ ಎಲ್ಲ ಗೊತ್ತೈತಿ ನೋಡಿ. ನಮ್ಮ ಅಣ್ಣ ಇದಕ್ಕೂ ನಮ್ಮ ಫ್ಯಾಮಿಲಿ ಎಲ್ಲ ಗೊತ್ತೈತಿ. ಎಲ್ಲ ಹೇಳ್ಬೇಕು. ಬಟ್ ನಾ ಹೇಳಿದ್ನ ನಾನು ನಿಮ್ಗೆ ಶಾಸ್ತ್ರ ನನ್ನ ಮುಂದೆ ಹೇಳಕ್ ನೀ ಹೆಚ್ಚ ಕಾಣ್ತೀವಿ. ಏನದು ಈಗ ಹೇಳಿಲ್ಲ ಹೆಸರ ಹೇಳವಾಳ ದೋಸ್ತ ಹೇಳಲ್ವಾ? ಈಗ ನಮ್ಮ ಕೆಲಸ ಮಾಡೋಣ. ಈಗ ನಿನ್ನ ಹೆಸರಲ್ಲಿ ಸಿಮ್ ಗೀತಿಗದ ಅದನ್ನ ನಿನ್ನ ಹೆಸರಲ್ಲಿ ಬಂದ್ ಮಾಡ್ಕೊಂಡ್ರಲ್ಲ. ಫೋನ್ ಯಾಕೆ ಏನತ್ವಾ ಬಂತು? ಮಾತಾಡೋಣ. ಹಲೋ, ಆಯ್ತು ರೀ. ನೀವಂತೂ ನಿಮ್ಮ ಹೆಸರು ಹೇಳಿಲ್ಲ. ಈ ಸಿಮ್ ಮಾತ್ರ ನನ್ನ ಹೆಸರು ಮ್ಯಾಗೆ ಐತಿ. ಈಗ ನಾ ಸಿಮ್ ಈಗ ಬಂದ್ ಮಾಡಿಸ್ತೀನಿ ನೋಡ್ರಿ. ಈಗ ಆ ಕಡೆ ನಿಮ್ಮ ಕಿರಿಕಿರೇ ಬರೋಂಗಿಲ್ಲ ನಮಗೆ. ನೀವು ಈ ಸಿಮ್ನ ಬಂದ್ ಮಾಡಿದರೆ ನಾನು ಮತ್ತೊಂದು ಸಿಮ್ಮಿಂದ ಕಾಲ್ ಮಾಡ್ತೀನಿ. ಅದು ಹೋಗಿ ಬಿಡ್ರಿಪ್ಪ, ನೀವು ಹೆಸರು ಹೇಳ್ಬಿಡ್ರಿ ನಮಗೆ. ನೀವು ಇಷ್ಟೆಲ್ಲ ತಿಳ್ಕೊಂಡಿರೋದ್ಮೇಲೆ ನೀವು ನಮ್ಮ ಸಂಬಂಧಿಕರ ಆಗ್ಬೇಕನ? ಹೇಳ್ರಿ. ನಾನು ಯಾರಂತ ತಿಳ್ಕೊಬೇಕಾದ್ರೆ ಈ ವಾರ ಈ 3 ಸಂತೆಗೆ ನಾನು ಬರ್ತೀನಿ. ಗ್ರೀನ್ ಚೂಡಿ ಹಾಕ್ಕೊಂಡು ಕಂಡಿಡೀರಿ, ನೋಡೋಣ. ಆಯ್ತು, ಬಂದೇ ಬಿಡಿ, ನೋಡೇ ಬಿಡು. ನೀವು ಪಕ್ಕ ಬರ್ಬೇಕಾ ಮತ್ತೆ? ಹಾಂ ಹಾಂ ಓಕೆ ಓಕೆ, ನಡೀಲ.
ದೋಸ್ತ ಯಾರು ಹುಡುಕಾಡೋದಪ್ಪ ಇದ್ರೋಗ ಫೋನ್ ಹಚ್ಕೊಂಡ ಒಂದು ತುದಿ ದಂಧೆ ಮಾಡ್ಕೊತಿದ್ರೆ ಮಾಡ್ರಿ ಏನಣ್ಣ ಹೋಗ್ಯಾರಿಲ್ಲ ದಂಧೆ ಮಾಡೋ ದಂಧೆ ದಂಧೆ ಮಾಡೋ ಇದೇನ್ ಮಾಡ್ತಿ ಅಲ್ಲೇ ಇಲ್ಲಿ ಅಡ್ಡಾಡ್ಕೊಂತ ಹೋಗ ಗಾಡಿ ಇದೆ ಮಕ್ಕ ನೋಡಿಲ್ಲ ಇದು ನೋಡಿಲ್ಲ ಹೆಂಗ್ ಹುಡುಕಾಡು ಹಸರು ಚೂಡಿ ಹಿಡ್ಕೊಂಡು ಯಾವ ಹುಡುಕಿಲ್ಲ ಅಂದ್ರೆ ಎಲ್ಲಂತ ಹೆಸರೆಲ್ಲ ಮಕ್ಕ ನೋಡಿ ಹೆಂಗ್ ನಾನು ಆಟ ಮತ್ ಪೋಣಿಸಿದ ಹಲೋ ಏನ್ರಿಪ್ಪ ನೀವು ಭಾಳ ಮೋಸ ಮಾಡ್ತೀರಿ ನೋಡ್ರಿ ನೀವು ನಿನ್ನ ಸಂತೆ ಬರ್ತಂತ ಹೇಳ್ಕ್ಯಾರ ನೀವು ಬರ್ಲಿಲ್ಲ ಅಲ್ರಿ ಬಂದಿದ್ನಲ್ಲ ರೀ ಅಲ್ಲಿ ಭಟ್ರ ಅಂಗಡಿಯಲ್ಲಿ ನೀವು ಒಬ್ರು ಅಜ್ಜರ್ನ ಕೇಳ್ತಾ ಇದ್ರಲ್ಲ ಅವಾಗ ಅಜ್ಜರ್ ನಿಮ್ಮನ್ನ ಬೈದು ಕಳಿಸಿದ್ರಲ್ಲ ನಾನು ಅಲ್ಲಿ ನಿಂತಿದ್ದೆ ಅಲ್ವಾ ಬಟ್ ಅಲ್ಲಿ ಏನೇ ಹಸರು ಚೀಲ ಹಿಡ್ಕೊಂಡ ಯಾವ ಹುಡುಗಿ ಕಾಣಲಿಲ್ಲ ಅಲ್ರಿ ನಮ್ಗೆ ಚೂಡಿ ಕಲರ್ ಚೇಂಜ್ ಇತ್ತು ನೀವು ನೋಡ್ರಿ ಮೋಸ ಮಾಡಿಲ್ಲ ಚೂಡಿ ಕಲರ್ ಚೇಂಜ್ ಇದ್ದಂಗೆ ಮತ್ತೆ ಹೇಳ್ಬೇಕಿತ್ತು ನೀವು ಕಲರ್ ವಿಷಯದಲ್ಲಿ ಮೋಸ ಮಾಡಿರ್ಬೋದು ಒಪ್ಕೋತೀನಿ ಆದರೆ ಪ್ರೀತಿ ವಿಷಯದಲ್ಲಿ ಎಂದೂ ಮೋಸ ಮಾಡಲ್ಲ ಪ್ರೀತಿ ಹೌದು ಮನಸ್ಸಿಗೆ ಮನಸ್ಸು ಕೊಟ್ಟು ಉಸಿರಿಗೆ ಉಸಿರು ಕೊಟ್ಟು ನಾನು ಸತ್ರು ನಮ್ಮ ಪ್ರೀತಿ ಸಾಯಬಾರ್ದು ಅಷ್ಟೊಂದು ಪ್ರೀತಿಸ್ತೀನಿ ರೀ 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 ಏನು ಮಾತಾಡ್ತಿರು ನನಗೆ ನಿಮ್ಮ ಮ್ಯಾಲೆ ಯಾವ ಬದನಿಕಾಯಿ ಪ್ರೀತಿನೂ ಇಲ್ಲ ನಾನು ನಿಮ್ಮನ್ನು ನೋಡೇ ಅಲ್ಲ ಮೊದಲ ಪ್ರೀತಿಸ್ಬೇಕಾದ್ರೆ ಒಬ್ರನ್ನೊಬ್ರು ನೋಡಬೇಕಂತಿಲ್ಲ ಪ್ರೀತಿ ಕುರುಡು ಅದು ಯಾವಾಗ ಎಲ್ಲಿ ಹೇಗೆ ಹುಟ್ಟುತ್ತೆ ಅಂತ ಯಾರಿಗೂ ಗೊತ್ತಾಗಿಲ್ಲ ಇವಾಗ ಅದು ಹೋಗ್ಲಿ ಬಿಡ್ರಿ ಮೊದಲು ಈಗ ನಿಮ್ಮ ಹೆಸರು ಹೇಳ್ರಿಪ್ಪ ನನಗೆ ನನ್ನ ಹೆಸರು ಹೇಳ ಜಲ್ದಿ ಹೇಳ್ರಿಪ್ಪ ಅಷ್ಟೇಕೆ ಆತರ ಪಡ್ತೀರಿ ನಿಮ್ಮ ಹೆಸರು ತಿಳ್ಕೊ ನೀವು ಯಾರಂತ ತಿಳ್ಕೊಬೇಕಲ್ರಿ ಅದಕ್ಕೆ ಹಾಗಾದರೆ ನಾನು ನಿಮಗೆ ಇಷ್ಟ ಆದಂಗೆ ಅನಿಸುತ್ತೆ ನೀವು ನನ್ನನ್ನು ಪ್ರೀತಿಸ್ತೀರ ತಾನೇ ಆ ವಿಷಯ ಹೋಗ್ಲಿ ಬಿಡ್ರಿ ಈಗ ನೀವು ಯಾರಂತ ಹೇಳ್ರಿ ಮೊದಲ ಹಾಂ ಆ ವಿಷಯನ ಬಿಡ್ತೀನಿ ನೀವು ಸಾಯಿ ತನಕ ನನ್ನನ್ನು ಬಿಡಲ್ಲ ಅಂತ ಹೇಳಿ ಮೊದಲು ನೀವು ನಿಮ್ಮ ಹೆಸರು ಹೇಳ್ರಿಪ್ಪ ಹಾಂ ಹಾಂ ಹೇಳ್ತೀನಿ ನನ್ನ ಹೆಸರು ನಮ್ಮ ಪ್ರೀತಿ ನಮ್ಮ ಹೃದಯ ಜೊತೆ ತಳಕ್ ಹಾಕ್ಕೊಂಡಿದೆ ಹಲೋ 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 ಏನು ನನ್ನ ಪ್ರೀತಿ ನನ್ನ ಹೃದಯ ಜೊತೆ ತಳುಕು ಹಾಕಿಕೊಂಡಿದೆ ಏನು ಹೇಳಿರಪ್ಪ ಈಕಿ ಆದ್ರೆ ಈಕಿ ವಾಯ್ಸ್ ಎಷ್ಟು ಚೆನ್ನಾಗಿದೆ ಆಕಿ ಯಾವಾಗ ನೋಡ್ತೀನಿ ಯಾವಾಗ ಮಾತಾಡಿಸ್ತೀನಿ
ಏನು ಅಕ್ಕಿ ಮೇಲೆ ಮನಸ್ಸಾಯ್ತು. ಹೋಗಿ ಬಿಡ ಇಷ್ಟೇ ಇಷ್ಟೇ ಇಷ್ಟೇ. ಏನಾಗಿತ್ತು ಏನಿಲ್ಲ ಹಾ ಏನಿಲ್ಲ. ಹಂಗೆಲ್ಲ ಯಾಕೆ ಹೋಗೋಣ ನಿಮ್ಮ ಮೊದ್ಲಿಕ್ಕೆ ಹಂಗೆ ನಕ್ಕೊಂತಿದ್ಲ ಹಂಗ ನಕ್ಕೊಂತ ಓಡ್ಯಾಡ ನಿನ್ನ ಅಭ್ಯಾಸ ನಿನ್ನ ಏನ ಅಷ್ಟೇ ವಿಚಾರ ಮಾಡ್ಬೇಕು ವಿಚಾರ ಮಾಡ್ಬೇಡ. ನಾನು ಇಲ್ಲೇ ಸೆಟ್ರ್ ಬಾ ಅಂದಪ್ಪ ಏನೋ ಕೆಲಸ ಐತೆ ಅಂತ ಹೇಳ್ಯಾರು ಹೋಗಿ ಬರ್ತಾನ ನಾನು. ಹಾ ಏನ್ ಕೆಲಸ ಇತ್ತನ? ಹೋಗಿ ಬಂದಿದ್ದೆಲ್ಲ ಹೇಳ್ತಾರಪ್ಪ. ಹಾ ಹೋಗಿ ಬರ್ತಾನೆ. ಅಣ್ಣ ಹೂವಿನಲ್ಲಿ ಏನಪ್ಪ ಅಂತ ಶೆಟ್ರ್ ಊರಲ್ಲಿ ಐತಿ. ಇಲ್ಲೇ ಅಟ್ಟ ಸೆಟ್ರ್ ಹೋಗ್ಬೇಕು ಇಂಜಿನಿಯರ್ಗೆ. ಅವ್ನು ಯಾಕೆ ಸ್ವಲ್ಪ ಡಲ್ಲ ಅದ ನೋಡಪ್ಪ 2-3 ದಿನ ನೋಡು ಏನು ನೋಡೋದು ಗೊತ್ತಾಗುತ್ತೆ. ಆಯ್ತು. ಬಾ ದೋಸ್ತ. ಯಾಕೆ ಡಲ್ ಆಗಿ ನೀನ? ಅಣ್ಣ ಏನೇನು ಹೇಳ್ತಿದ್ದೀನಿ ಬಗ್ಗೆ ಏನ್ ಬಿಡೋದು ದೋಸ್ತ, ಮನಸ್ಸು ಸರಿ ಇಲ್ಲ ಯಾಕೋ. ಹೌದಾ? ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ಇಲ್ಲೇ ಹೊರಗೆ ಹೋಗುನು, ಮೈಂಡ್ ಫ್ರೆಶ್ ಆಗತಿ, ಆರಾಮ್ ಮುಂಬ ಹೊರಗಡೆ ಅಡ್ಡಾಡ ಒಂದ್ ಸ್ವಲ್ಪ ಸುತ್ತಾಡ್ರ ಮತ್ ಮನ್ಸಿಗೆ ನೆಮ್ಮದಿ ಸಿಗತಿ. ಬಾಬು ನೀನ್ ಚಿಂತೆ ಮಾಡ್ಬೇಕು ಕುಂದ್ರಬಾರ್ದು. ನಿನ್ ಸಂಬಂಧ ನಿಮ್ಮ ಅಣ್ಣ ಮನ್ಸಿಗೆ ಅದಾಗತ್ತಾನ, ಹಂಗ ಮಾಡಕ್ ಹೋಗ್ಬೇಡಪ್ಪ. ಏನ ಬಾಲ್ಯ ಹೊರಗಡೆ ಹೋಗ್ಬಾರ ಅಂತ ಹೋಗಲ್ಲ. ನೀನು ಬಂದ್ಬಿಡು ಚಲೋ. ಒಳ್ಳೆ ಹೇಳಿದಪ್ಪ ನೀ. ನಮ್ಮ ಮನ್ಯಾಗ ಕೆಲಸ ಇತ್ತು, ಹೋಗ್ಬರ್ಮಲ್ಲ. ನಾವು ಒಬ್ಬಗೆ ಒಂಥರ ಮನ್ಸಿಗೆ ಒಂಥರ ನೀನು ಬಂದ್ಬಿಡು. ನೀವು ಇದ್ದೆ ಮತ್ತೆ ನನ್ನ ಜೋಡಿ ನಂಗೆ ದೋಸ್ತ ಅದ ಅಂತ ಹೋಗಿ ನಿಂದೆ ಆಯ್ತು ಆಗಿದ್ರೆ ಅಲ್ಲಿ ನಮ್ಮ ಹುಡುಗಿ ಫೋನ್ ಹಚ್ಚ ಮಾಡ್ತೀನಿ. ನಾನು ಹಂಗೆ ತಿಳಿದ್ನಪ್ಪ. ಮನ್ಸಿಗೆ ಅಣ್ಣ ಏನು ಕೆಲಸ ಇತ್ತಣ್ಣ? ಈ ಕಡೆ ಬಂದ್ರಿ. ಯಾರೋ ಸುಶೀಲ ನಿಮ್ಮ ಅಣ್ಣ ಅಲ್ಲ, ನಾನೇ ಫೋನ್ ಮಾಡಿ ಕರ್ಸಕ್ಕೆ ಹೇಳಿದ್ದು. ಬಾ ಇಲ್ಲಿ. ಯಾಕ್ರಿ ಶಟ್ರ ನಮ್ಮ ಈ ಕಡೆ ಬಾ ಅಂತ ಹೇಳ್ರಿ.
ಅಂತ ಹೇಳ್ತಾ ಇದ್ದಾನ, ನೀವು ಅಲ್ಲಿ ಅಂತ ಹೇಳ್ತಿದ್ದೀರ. ಇವಾಗ ಒಂದು ಚೂರು ಟೈಮ್ ಕೊಡ್ರಿ. ಈಗ ಒಂದು ಹುಡುಗಿನ ನೋಡ್ದಾನ ಪ್ರೀತಿ ಮಾಡತ್ತೇನೆ ರೀ. ಈಗ ಆಕೆ ಏನಾರ ಹ್ಞೂ ಅಂದ್ಲಂದ್ರೆ ನಾ ಅನ್ನಾಗ ಹೇಳಿ ಹುಡುಗೇನು ಬೇಡ ಆಗ. ಯಾಕ್ರಿ ಶೆಟ್ರ? ನಾ ಮದುವೆ ಅದ ಹುಡುಗಿನ ಮದುವೆ ಆಗವ್ರಿ. ಏನಪ್ಪ ಅಂದ್ರೆ ಹುಡುಗಿ ಬೇಡ. ಇಲ್ರಿ ಶೆಟ್ರ, ನಾ ಈ ಜೀವನದಾಗ ಮದುವೆ ಆಗ್ಬೇಕಂತಂದ್ರೆ ಆಕಿನ ಹಾಕೇನಿ ರೀ. ಆಕಿ ಮಾಲ್ ಭಾಳ ನಾ ಮನಸ್ಸಿಟ್ಟೀನಿ ರೀ. ಯಾಕೆ ನಾ ಸಾಯಿ ತನಕ ಹಿಂಗೆ ನಾವ್ರಿ. ತಾಯಿ ತಕ್ಕ ಮದುವೆ ಆಗೋದಿಲ್ಲ, ಆದ್ರೆ ಆಕಿನ ಆಗವ. ಹೌದ್ರಿ ಶೆಟ್ರ. ಆಯಿತು, ಆದ್ರೆ ಆಕಿನ ಮದುವೆ ಆಗವಂತಿ. ಆಕಿ ಯಾರು, ಎಲ್ಲಿದ್ದಾಳು, ಎಂತಕ್ಕೆದಾಳು ಕರೆಸಿ ನೋಡೋಣ ಆಕಿನ. ಇಲ್ರಿ ಶೆಟ್ರ, ಯಾಕೋ 3-4 ದಿವಸ ಆಯ್ತು ರೀ. ಆಕಿ ಫೋನ್ ಇಲ್ಲ, ಆಕಿ ಮಾತಿಲ್ಲ, ಆಕಿ ಜೋಡಿ ಕತಿ ಇಲ್ರಿ. ಒಟ್ಟು ಫೋನ್ ಹಚ್ಚಿರಿ ಸ್ವಿಚ್ ಆಫ್ ಅಂತ ಹೇಳದ್ ಬಿಡತ್ರಿ. ನಂಗೆ ಏನು ತಿಳಿಯವಾಲ್ರಿ. ಆಯಿತು, ಇನ್ನೇಮ್ ನಾನು ಒಂದು ಫೋನ್ ಹಚ್ಚಿ ನೋಡೋಣ ಎತ್ತುತ್ತಾಳಿಲ್ಲ ಆಕಿ. ನೋಡ್ತೀನಿ ತಡ್ರಿ ಶೆಟ್ರ. ಎತ್ತಲ್ಲ ಇಲ್ಲ ಶೆಟ್ರ, ಯಾಕೋ ಎತ್ತವಲ್ರಿ. ಅದ ಮುಂದೆ ಕಟ್ಟ ಹೋಗಿ ಹಚ್ಚಿ ನೋಡೋಣ, ಎತ್ತಬಹುದು. ಇಲ್ಲೇ ಸ್ವಲ್ಪ ಕೇಳತ್ವ, ಇಲ್ಲೇ ರಿಂಗ್ ಆಗತ್ತೆ ಕೇಳತ್ತೆ. ಇಲ್ಲೇ ಇದ್ದು ಇಲ್ಲಿ ರಿಂಗ್ ಆಗತ್ವ, ಹೌದಲ್ಲ? ಶೆಟ್ರ ಬರ್ರಿ, ಇಲ್ಲೇ ಫೋನ್ ಐತ್ರಿ. ಶೆಟ್ರ, ಫೋನ್ ಇಲ್ಲೇ ಐತ್ರಿ. ಇದ ಹೌದು, ಶಟ್ರದ ಜಾಗ ಇದೆ. ಇಲ್ಲಿ ಹೆಂಗ್ ಬಂತು ಫೋನ್? ಶೆಟ್ರ, ಇಲ್ಲೇ ಬಂತ್ರಿ ಇದ ಫೋನ್. ಅಲ್ಲಿ ಮಣ್ಣಿನ ಗುಂಪೆ ಅಲ್ಲಿ ಕಾಣ್ತೈತಲ್ಲ, ಅಲ್ಲಿ ಕಲ್ಲು ಐತಲ್ಲ, ಆಚೆ ಕಡೆ ಹೋಗಿ ನೋಡ್ರಿ, ಕಲ್ಲಿನ ಮ್ಯಾಗ ಏನು ಬರ್ತೈತಿ. ಆಯ್ತ್ರಿ ಶೆಟ್ರ. ಶೆಟ್ರ, ಅದು ಯಾರ್ದೋ ಸಮಾಧಿ ಆಗೈತ್ರಿ. ಅದ ಶೀಲಾ ಅಂತ ಬರುತ್ತೆ ಶೆಟ್ರ. ಅದ ಮ್ಯಾಗ ಆ ಗೋರಿ ಮೇಲೆ ಶೀಲಾ ಅಂತ ಬರುತ್ತೆ ಶಟ್ರ. ಅದ ಅವಳೆಪ್ಪ ಆಕಿ ಫೋನ್ಯಾಗ ನೀನು ಜೋಡಿ ಪ್ರೀತಿ ಮಾಡಿದ ಆಕಿ ನನ್ನ ಮಗಳು. ಮತ್ತು ಶೆಟ್ರ, 3-4 ಈ ಕತಿಗಿತಿ ಏನು ಹೇಳ್ಕೊಬೇಡ್ರಿ. ಏನಾದ ಡೈರೆಕ್ಟ್ ಹೇಳ್ರಿಪ್ಪ. ನನ್ನ ಮಗಳು ನನ್ನ ಮಗ ಗುಡ್ಡದ ಮ್ಯಾಗೆ ಪಟ ಹಾರ್ಸಾಕಂತೇಳಿ ಹೋಗಿದ್ರು. ಅಲ್ಲಿ ಹಾವು ಬಂದು ನನ್ನ ಮಗನ ಕಚ್ಚಿಬಿಡ್ತು. ದವಾಖಾನಿಗೆ ರಗಡ ತೋರಿಸಿದ್ವು, ಏನು ಆಕೆನು ಉಳಿಲಿಲ್ಲ. ಹೌದ್ರಿ ಶೆಟ್ರ, ನಿಮ್ಮ ಮಗಳಿಗೆ ನನ್ನ ಸಿಮ್ ಯಾರು ಕೊಟ್ಟು? ನಿಮ್ಮ ಅಣ್ಣ ನಮ್ಮ ಅಂಗಡಿಗೆ ರೊಕ್ಕ ಕೊಡಕ್ಕಂತೇಳಿ ಬಂದಿದ್ದ. ರೊಕ್ಕ ಕೊಟ್ಟು ಹೋಗೋದ್ನಾಗ ಅವನ ಮೊಬೈಲ್ದಾಗಿನ ಸೀಮ ನಮ್ಮ ಅಂಗಡಿಯಾಗ ತಿಳ್ಕೊಂಡು ಹೋಗಿದ್ದ. ಅವತ್ತು ಆ ಸಿಮ್ ತೊಗೊಂಡು ನಾನು ನಮ್ಮ ಊರಿಗೆ ಹೋದ್ನಿ. ಹೋಗ್ಬೇಕಾದ್ರೆ ನಾನೊಂದು ಹೊಸ ಮೊಬೈಲ್ ತೊಗೊಂಡು ನನ್ನ ಕಡೆ ಹಳೆ ಮೊಬೈಲ್ ಇತ್ತು. ಆ ಹಳೆ ಮೊಬೈಲ್ ನನ್ನ ಮಗಳಿಗೆ ನಾನು ಕೊಟ್ನಿ. ಆ ಕೊಟ್ಟ ನಂತರ ನನ್ನ ಮಗಳು ಈ ಮೊಬೈಲ್ ಐತಿ ಸಿಮ್ ಅಂತ ಕೇಳಿರು. ಅವಾಗ ನಿಮ್ಮ ಸಿಮ್ಮಿನ ನೆನಪಂತು. ಅದೇ ಸಿಮ್ ಇವತ್ತು ಒಂದು ದಿವ್ಸ ತಗೋರುವ, ಮತ್ತು ನಾಳೆ ಬೇರೆ ಸಿಮ್ ಕೊಡುವ ಅಂತೇಳಿ ನನಗೆ ಆಕೆಗೆ. ಮಾರನೇ ದಿವಸ ನನ್ನ ಮಗಳಿಗೆ ನಾನು ಸಿಮ್ ಕೇಳೀನಿ. ನನ್ನ ಮಗಳು ಅಂದರು, ಅಪ್ಪಾಜಿ
ಈ ಸೇಮ್ ಇದ್ದವರು ನನಗೆ ತುಂಬ ಪರಿಚಯ ಇದ್ದಾರೆ. ಇವರು ನಮ್ಮ ಕಾಲೇಜ್ದಾಗ ಕಲಿತಾರ. ನಮ್ಗಿಂತ 2 ವರ್ಷ ಸೀನಿಯರ್ ಅದಾರು. ಎಲ್ಲ ಕಾಲೇಜ್ದಾಗ ಎಲ್ಲ ಹುಡುಗಿಯರೆಲ್ಲ ಇವಂಗೆ ಭಾಳ ತುಂಬ ಮೆಚ್ಚಿರ್ತಾರೆ. ಅಪ್ಪಾಜಿ ನೀವು ಆವಾಗ ಮದುವೆ ಆಗಾಗ ಅಂತಿದ್ರಲ್ಲ, ಈಗ ಆದರೆ ಇದ್ದ ಹುಡುಗನ ಮದುವೆ ಆಗ್ತಾನೆ, ಆಗಲಿಲ್ಲಾರ ಮದುವೆ ಆಗೋದಿಲ್ಲ. ನೋಡುವ, ಅವ್ರ ಅಣ್ಣ ಆವಾಗ ನಮ್ಮ ಅಂಗಡಿಗೆ ಬರ್ತಿದ್ದ. ಆ ಹುಡುಗ ಮದುವೆ ಅಂದ್ರೆ ಬೇಡ, ಒಟ್ಟು ಮದುವೆ ಸುದ್ದಿನ ಮಾತಾಡಬೇಡ ಅಂಥೇಳಿ ಹಂಗೆ ಹಿಂಗೆ ಹೇಳ್ತಾ ಇರ್ತಿದ್ದ. ಅದಕ್ಕೆ ಅವ್ನು ಹುಡುಗ ಮದುವೆನೇ ಬೇಡ ಅಂತಾನು. ಅಂಥ ಹುಡುಗನ ಏನು ಮಾಡ್ತೀವ ನೀನು ಅಂದಾಗ, ಅಪ್ಪಾಜಿ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರನ್ನ ನಾನು ಪ್ರೀತಿ ಬಲಿಯೊಳಗೆ ಹೆಂಗೆ ಕೆಡ್ಕೋಬೇಕು ಹಂಗೆ ಕೆಡ್ಕೊಂಡ ಅವರಾಗಿ ನಮ್ಮ ಮನೆಗೆ ಬಂದು ಕನ್ಯಾ ಕೊಡ್ರಿ ಅಂತೇಳಿ ಕೇಳು ಹಂಗೆ ಮಾಡ್ತಾನು ಅಂದಳು. ಮತ್ತು ನನ್ನ ಕಡೆಂತ್ರ ಮಾತು ತೊಗೊಂಡು ಅವ್ರ ಅಣ್ಣಗಾತಿ ಯಾರಿಗಾತಿ ನಿನ್ನ ಅಪ್ಪಾಜಿ ನನ್ನ ಬಿಟ್ಟ ಈ ವಿಷಯ ಯಾರಿಗೆ ಗುರುತಾಗಬಾರ್ದು ಅಂತ ಹೇಳಿ, ಹಿಂಗಾಗಿ ನಾನು ಗಪ್ಪ ಇದ್ದೆ. ತೀರ್ಕೊಂಡಾಗಿಂತ 4 ದಿವಸ ಆಯಿತು. ಫೋನ ಸ್ವಿಚ್ ಆಫ್ ಮಾಡಿಟ್ಟಿದ್ನಿ. ಈಗ ತೆಗೆದು ನೋಡ್ತಾನು, ಬರೀ ಎಲ್ಲ ಇನ್ನೂ ಮಿಸ್ ಕಾಲ್ನ ಇದ್ದು. ಅದಕ್ಕೆ ಅಂದಲ್ಲೇ ನಿಮ್ಮ ಅಣ್ಣಾಗ ಫೋನ್ ಮಾಡಿ ಕರ್ಸೂನಿ, ನಿನ್ನ ಮಣ್ಣನ ಕಡೆ ನಿನ್ನ ಬಗ್ಗೆ ವಿಚಾರಿಸೋಣ ಅಂತೇಳಿ ಕೇಳೀನಿ. ಇಲ್ರಿ ಶೆಟ್ರ, ಹಿಂಗೆ 3-4 ದಿನದ ಆಯಿತು, ತಮ್ಮ ಭಾಳ ಬೇಜಾರ, ಭಾಳ ಟೆನ್ಷನ್ದಿಂದ ಅದಾನಂತ ಹೇಳಿರು. ಅದಕ್ಕೆ ಅಂದಲೇ ನೀನು ವಿಚಾರಿಸೋಣ ಅಂಥೇಳಿ ನಿನಗೆ ನಾ ಕರೆಸ್ಕೊಂಡೆ. ಹೌದ್ರಿ ಶೆಟ್ರ, ಎಲ್ಲ ಮುಗಿದು ಹೋದ್ಮೇಲೆ ಹೇಳಿರ ಆಕಿನ ಸಿಗ್ತಾಳನ್ರಿ? ಆಕಿನ ಒಂದು ಬಾರಿ ನೋಡಿಲ್ಲ, ಆಕಿನ ನೋಡ್ಬೇಕಂತ ಎಷ್ಟು ಆಸೆ ಐತ್ರಿ. ಇಲ್ಲಿ ಬಿಡ, ಸಮಾಧಾನ ಮಾಡ್ಕೊಂಡು ಹೋಗ್ಬಿಡ, ಸಮಾಧಾನ ಮಾಡ್ಕೊ. ಆಕೆ ಅವತ್ತ ಹೇಳಿದ್ಲ, ಏನಂತ ಹೇಳಿಲ್ಲ, ಅವಳು ಹೃದಯ ಜೊತೆ ನಾನು ಪ್ರೀತಿ ಜೊತೆ ಹೆಸರು ತಳಕ್ ಹಾಕೊಂಡು ಅಂತ ಹೇಳಿದ್ಲು. ಅದೇ ನಾನು ಸುಶೀಲ, ಅವಳು ಶೀಲ. ನಮಗೆ ಆವಾಗ ತಿಳಿಲಿಲ್ಲ. ಹೋಲ್ ಬಿಡು, ಸಮಾಧಾನ ಮಾಡ್ಕೊ. ಇಲ್ಲಿ ಬಿಡು, ಇರ್ಲ, ಆಗೋದಾಗೈತಿ, ಸಮಾಧಾನ ಮಾಡ್ಕೊ. ಹೋಲ್ ಬಿಡಪ್ಪ, ದೇವರ ನಿನ್ಗೆ ಇಷ್ಟ ಬರ್ದಾನು, ಏನು ಮಾಡೋದಿನ್ನ. ಸಮಾಧಾನ ಮಾಡ್ಕೊಂಡು ನೀನ ಹಚ್ಚೀಗ ಫೋನ್ ಹಚ್ಚಿ ಶೀಲಾ, ಫೋನ್ ಹಚ್ಚು. ನೀನ್ ನೋಡ್ಬೇಕಂತ ಎಷ್ಟು ಆಸೆ ಇತ್ತು ನನಗೆ. ಕಡೆಗೂ ನಾನೇನು ನೋಡ್ಲೇ ಇಲ್ಲ. ತಬ್ಬಲಿ ಮಾಡಿದೆ ನನ್ನೀ ಹೃದಯವ, ಹೆಸರು ಹೇಳದೆ ಹೊರಟು ಹೋದೆಯ. ಏನು ಅರಿಯದ ನನ್ನೀ ಮನಸಲಿ ಪ್ರೀತಿಯ ಬೆಳೆಯ ಬೆಳೆಸಿ ಮಾಯವಾದೆಯ. ನೀನು ಇರದ ಈ ಲೋಕ ನನಗೆ ಶೂನ್ಯವೋ, ನಾನು ಈ ಭೂಮಿಗೆ ತುಂಬಬಾರವು. ನೀನು ಇರದ ಮೇಲೆ ನನಗೆ ಇಲ್ಲಿ ಏನಿದೆ. ನಾನು ಒಂದು ದಿನ ಬಂದು ನಿನ್ನ ಸೇರುವೆ. ತಬ್ಬಲಿ ಮಾಡಿದೆ ನನ್ನೇ ಹೃದಯವ, ಹೆಸರು ಹೇಳದೆ ಹೊರಟು